ಬೆಂಗಳೂರಿನಲ್ಲಿ ಇತ್ತೀಚೆಗೆ ಭಾರೀ ಸದ್ದು ಮಾಡಿದ್ದು ಅಂದ್ರೆ ಅದು ರೇವ್ ಪಾರ್ಟಿ. ಸನ್ಸೆಟ್ ಟು ಸನ್ರೈಸ್ ಅನ್ನೋ ನೈಟ್ ಪಾರ್ಟಿಯಲ್ಲಿ ತೆಲುಗು ಸ್ಟಾರ್ಸ್ ಭಾಗಿಯಾಗಿದ್ರು. ಅದರಲ್ಲಿ ಒಬ್ರು ನಟಿ ಹೇಮಾ. ಅವತ್ತು ಸಿಕ್ಕಿಬಿದ್ದಾಗಲೂ ಡ್ರಾಮಾವನ್ನ ಮಾಡಿದ್ರು. ಈಗ ಅರೆಸ್ಟ್ ಆದಾಗಲೂ ಅದೇ ಡ್ರಾಮಾವನ್ನ ಮಾಡ್ತಿದ್ದಾರೆ. ಇದರ ನಡುವೆ ಜಡ್ಜ್ ಎದುರು ಹಾಜರು ಮಾಡಲಾಗಿದ್ದು ಜೂನ್ 14 ತನಕ ಜೈಲಿಗೆ ಕಳಿಸಲಾಗಿದೆ. ಇವತ್ತೇನೇನಾಯ್ತು ಈ ಸ್ಟೋರಿಯನ್ನ ನೋಡಿ. నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, ಥ್ಯಾಂಕ್ ಯು. ಅಲೆಲೆಲೆಲೆ, ಇವಳೇ ನೋಡಿ ತೆಲುಗು ನಟಿ ಹೇಮಾ. ಮೇ 19 ರಾತ್ರಿ ಸಿಸಿಬಿ ಪೊಲೀಸರಿಗೆ ಸಿಕ್ಕಿಬಿದ್ದ ನಟಿ ಹೇಮಾ, ನಾನು ಹೈದರಾಬಾದ್ನಲ್ಲೇ ಇದ್ದೀನಿ, ಬೆಂಗಳೂರಿನ ರೇವ್ ಪಾರ್ಟಿಗೆ ಹೋಗೇ ಇಲ್ಲ ಅಂತ ಕಥೆ ಕಟ್ಟಿದ್ಲು. ಆ ಬಳಿಕ ಪೊಲೀಸರು ರಿಲೀಸ್ ಮಾಡಿದ ಫೋಟೋದಲ್ಲಿ ಸರಿಯಾಗಿದ್ದ ನಟಿ ಹೇಮಾ ಇಂಗು ತಿಂದ ಮಂಗ ಎನ್ನುವಂತಾಗಿದ್ಲು. ಇದೀಗ ಮತ್ತದೇ ಡ್ರಾಮಾ ಮಾಡಿದ್ದಾಳೆ. ఇప్పటిదాకా మీరు వేసిన న్యూస్ అంతా తప్పు, ఓకేనా? ఇప్పుడే తీసుకొచ్చారు నన్ను ఇక్కడికి, అర్థమైందా? ఇప్పుడే నా హెయిర్ టెస్ట్, నైలు, బ్లడ్, యూరిన్ ఇప్పుడు తీసుకుంటున్నారు. ఇప్పటిదాకా మీరు వేసిన న్యూస్ రాంగ్, అర్థమైందా? ఇప్పుడు తీసుకుంటున్నారు. దీంట్లో నెగటివ్ వస్తుందా, పాజిటివ్ వస్తుందా తర్వాత అర్థమైంది కదా మీకు? ಇದೀಗ ಬಂಧನ ಮಾಡಿರುವ ಸಿಸಿಬಿ ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯುವ ವೇಳೆ ಹೀಗೆಲ್ಲ ರಂಪಾಟ ಮಾಡಿದ್ದಾಳೆ. ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಪಾರ್ಟಿಯಲ್ಲಿ ನಟಿ ಹೇಮಾ ಡ್ರಗ್ ಸೇವನೆ ಮಾಡಿದ್ರು ಅನ್ನೋದಷ್ಟೇ ಅಲ್ಲದೆ ಕಾರ್ಯಕ್ರಮ ಆಯೋಜಕರೂ ಆಗಿದ್ರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೇಮಾಳಿಗೆ ಮೆಡಿಕಲ್ ಚೆಕಪ್ ಮಾಡಿಸಲಾಗಿದೆ. ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ಡ್ರಗ್ ಸೇವನೆ ಆರೋಪದಡಿ ವಿಚಾರಣೆಗೆ ಹಾಜರಾಗುವಂತೆ ತೆಲುಗು ನಟಿ ಹೇಮಾಳಿಗೆ 2 ಬಾರಿ ನೋಟಿಸ್ ನೀಡಲಾಗಿತ್ತು. ಅನಾರೋಗ್ಯ ಹಿನ್ನೆಲೆಯಲ್ಲಿ ವಿಚಾರಣೆಗೆ 1 ವಾರ ಸಮಯಾವಕಾಶ ನೀಡುವಂತೆ ನಟಿ ಹೇಮಾ ಸಿಸಿಬಿ ಪೊಲೀಸರಲ್ಲಿ ಮನವಿ ಮಾಡಿದ್ರು. ಜೂನ್ 1ರಂದು ಹಾಜರಾಗುವಂತೆ 2ನೇ ಬಾರಿ ನೋಟಿಸ್ ಜಾರಿ ಮಾಡಿದ್ರು. ಇವತ್ತು ಬುರ್ಖಾ ಧರಿಸಿ ಚಾಮರಾಜಪೇಟೆಯ ಸಿಸಿಬಿ ಕಚೇರಿಗೆ ಹಾಜರಾಗಿದ್ರು. ಈ ವೇಳೆ ಬಂಧಿಸಲಾಗಿದೆ. ಹುಟ್ಟುಹಬ್ಬದ ಸೋಗಿನಲ್ಲಿ ಆಯೋಜಿಸಲಾಗಿದ್ದ ರೇವ್ ಪಾರ್ಟಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ಆಂಧ್ರ ಮೂಲದ ನಟಿಯರು, ಉದ್ಯಮಿಗಳು ಸೇರಿ ಅನೇಕರು ಭಾಗಿಯಾಗಿದ್ರು. ಯಥೇಚ್ಛವಾಗಿ ಡ್ರಗ್ಸ್ ಬಳಕೆ ಮಾಹಿತಿ ಹಿನ್ನೆಲೆ ದಾಳಿ ನಡೆಸಿದ್ದ ಸಿಸಿಬಿ ಟೀಮ್ 6 ಮಂದಿಯನ್ನ ಬಂಧಿಸಿದ್ರು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 86 ಮಂದಿ ಡ್ರಗ್ ಸೇವನೆ ಮಾಡಿದ್ದಾರನ್ನೋದು ರಕ್ತ ಪರೀಕ್ಷೆಯಲ್ಲಿ ಸಾಬೀತಾಗಿತ್ತು. ನಟಿ ಹೇಮಾ ಕೂಡ ಡ್ರಗ್ ಸೇವನೆ ಮಾಡಿರುವುದು ಕಂಡು ಬಂದಿತ್ತು. ಜೊತೆಗೆ ಬಂಧಿತ ವಾಸು, ಅರುಣ್, ಸಿದ್ದಿಕ್, ರಣಧೀರ್ ಹಾಗೂ ರಾಜ್ ಭಾವ ಅವರ ವಿಚಾರಣೆ ವೇಳೆ ಹೇಮಾ ಕೂಡ ರೇವ್ ಪಾರ್ಟಿ ಆಯೋಜಕರು ಅನ್ನೋದು ಬಯಲಾದ ಬೆನ್ನಲ್ಲೇ ಬಂಧನ ಮಾಡಲಾಗಿದೆ. ಈ ಮೂಲಕವಾಗಿ ಒಂದೊಂದು ಕಡೆ ಪೊಲೀಸರ ದಿಕ್ಕು ತಪ್ಪಿಸುವ ಯತ್ನ ಮಾಡಿದಂತ ನಟಿ ಹೇಮಾ ಮೇಲೆ ಆರೋಪ ಮಾಡಲಾಗಿರುವಂತದ್ದು. ಇದರ ಜೊತೆಯಲ್ಲಿ ಪಾರ್ಟಿ ಆಯೋಜನೆ ಮಾಡಿದಂತ 5 ಮಂದಿ ಆರೋಪಿತರ ಪೈಕಿ ಈಕೆ ಕೂಡ 5 ಮಂದಿ ಜೊತೆ ಇದ್ದು ಈ ಒಂದು ಆಯೋಜನೆ ಮಾಡಿರುವಂತದ್ದು ತನಿಖೆ ವೇಳೆ ಗೊತ್ತಾಗಿದೆ. ಬೆಂಗಳೂರಿನ ಸಿಸಿಬಿ ಪೊಲೀಸರಿಂದ ಪಾರ್ಟಿಗೆ ಡ್ರಗ್ ಸಪ್ಲೈ ಮಾಡುತ್ತಿದ್ದ ಪೆಡ್ಲರ್ ಇಮಾರ್ ಶರೀಫ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಇಮಾರ್ ಶರೀಫ್ ಡಿಜೆಹಳ್ಳಿ ನಿವಾಸಿಯಾಗಿದ್ದು ಹೈಟೆಕ್ ರೇವ್ ಪಾರ್ಟಿಯಲ್ಲೂ ಭಾಗಿಯಾಗಿದ್ದ ಎನ್ನಲಾಗಿದೆ. ವಿವಿಧ ಮಾದರಿ ಡ್ರಗ್ಸ್ ಜೊತೆಗೆ ಪಾರ್ಟಿಗೆ ಬಂದಿದ್ದ ಅಂತಾನೂ ಸಹ ಹೇಳಲಾಗಿದೆ. ಶರೀಫ್ ಬಳಿ 40 MDMA ಮಾತ್ರೆಗಳು ಪತ್ತೆಯಾಗಿದ್ದು ಶರೀಫ್ನನ್ನ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಇದೀಗ ನಟಿ ಹೇಮಾ ಬಂಧನದ ಬಳಿಕ ಮತ್ತಷ್ಟು ವಿಚಾರ ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಶರಣು ಹಂಪಿ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18.